ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. ಶ್ರೀ ಸಿದ್ಧಾರೂಢರ ಚರಿತ್ರೆ ಬಾಲಲೀಲೆ ಭಾಗ 3. ಸಿದ್ಧನು ತನ್ನ ಸಂಗಡಿಗರನ್ನು ಕುರಿತು, ಎಲೈ ಬಾಲಕರೇ, ನನ್ನ ಸಂಗಡ ಕೆರೆಗೆ ಸ್ನಾನಕ್ಕೆ ಬನ್ನಿರಿ ಎಂದು ಅಂದದ್ದು ಕೇಳಿ ಅವರು ಅತ್ಯಾನಂದದಿಂದ ಸಿದ್ಧನನ್ನು ಹಿಂಬಾಲಿಸಿದರು. ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರು ಇಳಿಯುತ್ತಿರುವಾಗ ಒಬ್ಬನು ಮಾತ್ರ ಭಯಯುಕ್ತನಾಗಿ ದಂಡೆಯ ಮೇಲೆಯೇ ನಿಂತುಕೊಂಡನು. ಆಗ ಸಿದ್ಧನು ಇವನ ಭಯವನ್ನು ನಾಶಪಡಿಸಬೇಕೆಂಬ ಉದ್ದೇಶವಾಗಿ ಅವನನ್ನು ಬಲಾತ್ಕಾರದಿಂದ ಹಿಡಿದು ಆಳವಾದ ನೀರಿರುವಲ್ಲಿ ಎಳೆದುಕೊಂಡು ಹೋದನು. ಭಯಭೀತನಾಗಿ ಆ ಬಾಲಕನು ಕೂಗುತ್ತಿರುವಾಗ ಇತರ ಹುಡುಗರು ಬಂದು ಅವನನ್ನು ಬಿಡಬೇಕೆಂದು ಎಷ್ಟು ಹೇಳಿದರೂ ಸಿದ್ಧನು ಬಿಡಲಿಲ್ಲ. ಆಗ ಅವರೆಲ್ಲರೂ ಕೂಡಿ ಸಿದ್ಧನನ್ನು ಹಿಡಿದುಕೊಳ್ಳಬೇಕೆಂದು ಯತ್ನಿಸಿದರೂ ಆತನು ಅವರ ಕೈ ಸಿಗದೆ ಆ ಹುಡುಗನನ್ನು ಬಹಳ ಕಂತವಾದ ಸ್ಥಾನಕ್ಕೆ ಒಯ್ದು ಮುಳುಗಿಸಿಬಿಟ್ಟನು. ಆಮೇಲೆ ಸಿದ್ಧನು ದಂಡೆಗೆ ಬಂದ ಕೂಡಲೇ ಸರ್ವರು, ಎಲೈ ಸಿದ್ಧನೇ, ನೀನೇ ಆ ಹುಡುಗನನ್ನು ಕೊಂದಿ, ನಾವೇನು ಅರಿಯವು ಎಂದು ಅಂದದ್ದು ಕೇಳಿ ಸಿದ್ಧನು, ನೀವ್ಯಾಕೆ ಇಷ್ಟು ಗುಲ್ಲು ಮಾಡುತ್ತೀರಿ? ಆ ಬಾಲಕನ ಭಯವು ಹೋಗಿ ನಿರ್ಭಯನಾದನು. ಅವನಿಗೆ ಮುಂದೆ ದುಃಖವು ಉಳಿಯಲೇ ಇಲ್ಲ ಎಂದು ಅಂದನು. ಅದಕ್ಕವರು, ಸತ್ಯ ಮಾತು, ದೇಹವೇ ನಾಶವಾದ ಬಳಿಕ ಭಯವೆತ್ತನದು ಅಂದರು. ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನು ಹೇಳಿದರು. ಆ ಕೂಡಲೇ ತನ್ನ ಒಬ್ಬಂಟಿಗನಾದ ಪುತ್ರನ ಮರಣ ವಾರ್ತೆಯನ್ನು ಕೇಳಿ ಅತಿ ದುಃಖಿತಳಾದ ತಾಯಿಯು ಕೆರೆಗೆ ಓಡಿ ಬಂದು ಸಿದ್ಧನನ್ನು ನೋಡಿ, ಎಲೋ, ಇದೆಂಥ ದುಷ್ಟತನ ಎಂದು ಕೇಳಲಾಗಿ ಸಿದ್ಧನು ಶಾಂತ ವಚನದಿಂದ, ಎಲೈ ತಾಯಿಯೇ, ಇಲ್ಲಿ ನನ್ನ ದುಷ್ಟತನವೇನೂ ಇಲ್ಲ. ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದು ಭಯರಹಿತನಿರುವನು ಎಂದು ಹೇಳುವುದು ಕೇಳಿ ತಾಯಿಯು, ಸಾಕು ಸಾಕು ನಿನ್ನ ವೇದಾಂತ. ನನ್ನ ಪುತ್ರನನ್ನು ನೀನು ಸತ್ಯವಾಗಿ ಕೊಂದುಬಿಟ್ಟೆ. ಕೆರೆಯೊಳಗೆ ಬಿದ್ದಿರುವ ನನ್ನ ರತ್ನವನ್ನು ಈಗಲೇ ತಂದುಕೊಡು ಎಂದು ದೀರ್ಘಸ್ವರದಿಂದ ಅಳಲಾರಂಭಿಸಿದಳು. ಆ ಮಾತೆಯನ್ನು ಕಂಡು ಕರುಣಾರ್ಧ ಹೃದಯನಾಗಿ ಸಿದ್ಧನು ಅಂದದ್ದು, ಎಲೈ ತಾಯಿಯೇ, ನೀನು ಗಾಬರಿಯಾಗಬೇಡ. ನಿನ್ನ ಮಗನು ಆನಂದ ಉದಧಿಯೊಳಗೆ ಜೀವಂತನಾಗಿರುವನು. ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುವನು. ಇದನ್ನು ಕೇಳಿ ಆ ತಾಯಿಯು, ದೇವದತ್ತ, ಬಾ ಎಂದು ಕೂಗಿದಳು. ಆ ಕ್ಷಣವೇ ನೀರೊಳಗೆ ಕಲ್ಲೋಲವಾಗಿ ಆ ಹುಡುಗನು ಪೃಷ್ಠ ಭಾಗದಲ್ಲಿ ಕಾಣಿಸಿಕೊಂಡು ಈಜುತ್ತಾ ತೀವ್ರವಾಗಿ ದಂಡೆಗೆ ಬಂದು ಮುಟ್ಟಿದನು. ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿ ಬಂದು ಅವನನ್ನು ಅಪ್ಪಿಕೊಂಡು, ಮುದ್ದು ಮಗನೇ, ನೀನು ಎಷ್ಟು ಹೊತ್ತು ಎಲ್ಲಿದ್ದಿ? ನೀನು ಪರಲೋಕಕ್ಕೆ ತೆರಳಿದೆ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಎಂದು ಅಂದದ್ದು ಕೇಳಿ ಆ ಬಾಲಕನು ಹಾಸ್ಯವದನದಿಂದ, ಎಲೈ ತಾಯಿಯೇ, ನಾನು ಇಷ್ಟು ಹೊತ್ತು ಬ್ರಹ್ಮಾನಂದದೊಳಗಿದ್ದೆ. ಈಗ ಪುನಃ ದುಃಖ ರೂಪವಾದ ಜಗಜ್ಜಾಲವು ನನ್ನನ್ನು ಆವರಿಸಿಕೊಂಡಿತು ಎಂದು ನುಡಿದನು. ಆಗ ತಾಯಿಯು, ನೀನು ಬದುಕಿಕೊಂಡು ಬಂದಿ, ಒಳ್ಳೆಯದಾಯಿತು. ಇಲ್ಲದಿದ್ದರೆ ನಾನು ನೀರಿನಲ್ಲಿ ಬಿದ್ದು ಪ್ರಾಣವನ್ನು ತೊರೆಯುತ್ತಿದ್ದೆನು ಎಂದು ಕಣ್ಣೀರು ಸುರಿಸುತ್ತಾ ಮಗನನ್ನು ಮೋಹದಿಂದ ಪುನಃ ಪುನಃ ಅಪ್ಪಿಕೊಂಡಳು. ಇದನ್ನು ಕಂಡು ಸರ್ವರು ಆನಂದ ಭರಿತರು. ಸಿದ್ಧನ ಕೃತ್ಯವನ್ನು ನೋಡಿ ಆಶ್ಚರ್ಯಚಕಿತರೂ ಆದರು. ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ, ಹೇ ಸಜ್ಜನರೇ, ಕೇಳುವಂಥವರಾಗಿರಿ. ಈ ವೃತ್ತದ ಗೂಢವು ಹೀಗಲ್ಲ. ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು. ಇವನು ತನ್ನ ಉಪಾಧಿಯನ್ನು ಬಿಟ್ಟು ಬ್ರಹ್ಮದಲ್ಲಿ ಮಗ್ನನಾಗಲಿಕ್ಕೆ ಭಯಪಡುವನು. ಈ ಪ್ರಕಾರ ಅವನು ಭಯಪಡುವುದರಿಂದ ಅವನಿಗೆ ದುಃಖ ತಪ್ಪದು ಎಂದು ದಯಾಳುವಾದ ಸದ್ಗುರುವು ಬಲಾತ್ಕಾರದಿಂದ ಜೀವನ ದೇಹಾಭಿಮಾನವನ್ನು ಬಿಡಿಸಿ ಆತನನ್ನು ಬ್ರಹ್ಮಾನಂದದಲ್ಲಿ ಮುಳುಗಿಸಿಬಿಟ್ಟನು. ಈ ಪ್ರಕಾರ ಸಿದ್ಧನ ವಚನವನ್ನು ಕೇಳಿ ಜನರೆಲ್ಲರೂ ಈತನು ಸಾಕ್ಷಾತ್ ಮಹಾದೇವನ ಅವತಾರವು, ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಜ್ಞಾನ ಮತ್ತು ಮಹಿಮಾ ಎಲ್ಲಿಂದ ಬಂದಿತು ಹೀಗೆಂದು ಅವರು ಸಿದ್ಧನ ಚರಣಕ್ಕೆರಗಲಿಕ್ಕೆ ಬಂದರು. ಅದನ್ನು ಕಂಡು ಸಿದ್ಧನು ತಪ್ಪಿಸಿಕೊಂಡು ಓಡಿ ಮನೆಗೆ ಬಂದನು.